jingle bells swing and jingle bells ring. ನೋಡಿ, ಈಗ ನಾವು ಬಂದಿರೋದೇ ಕಡ್ಡಿಪುಡಿ ಸೆಟ್ಗೆ. ಈ ಒಂದು ಕಡ್ಡಿಪುಡಿ ಸೆಟ್ಟಲ್ಲಿ ನಮ್ಮ ಆಕ್ಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅವರು ಶೂಟಿಂಗಲ್ಲಿ ಬ್ಯುಸಿಯಾಗಿದ್ದಾರೆ. ನಾವು ಅವ್ರನ್ನ ಹಿಡ್ಕೊಂಡು ಅವ್ರಿಗೆ ಗಿಫ್ಟ್ ಕೊಟ್ಬಿಟ್ಟು ವಿಶ್ ಮಾಡಿ ಅವ್ರ ಕೈಲಿ ಒಂದು ಟಪಾಂಗ್ ಕೊಚ್ಚಿ ಡ್ಯಾನ್ಸ್ ಹಾಕ್ಸ್ಬಿಡೋಣ. ಹೆಂಗೆ ಆಗಿದ್ರೆ ಬನ್ನಿ ಮತ್ತೆ ಹೋಗೋಣ ಶಿವಣ್ಣನ ಹತ್ರ. ಏನು ಶಾರ್ಟ್ ರೆಡಿ ಅಂತಪ್ಪ? ಏಯ್, jingle bell, jingle all the way. ಶಿವಣ್ಣ, jingle bell, jingle bell, jingle all the way. ಶಿವಣ್ಣ, ನೀವು ಫುಲ್ ಪವರ್ ಸ್ಟಾರ್. ಹೆಂಗೆ ಹೊಟ್ಟೆ ಬಂದ್ಬಿಡ್ತೀನಿ ನಿಮ್ಗೆ ಇಷ್ಟು ಬೇರೆ? ನೋಡಿ, ನಾನು ನಿಮ್ ತರ ವರ್ಕೌಟ್ ಎಲ್ಲ ಮಾಡಲ್ಲ, ಯಾವಾಗ್ಲೂ ಚೆನ್ನಾಗಿ ಬಿರಿಯಾನಿ ತಿನ್ಕೊಂಡು ಓಡಾಡ್ತಿರ್ತೀನಲ್ಲ, ಅದಕ್ಕೆ ಈ ತರ ಬಂದಿದೆ. ನಿಮ್ಗೆ ಫಸ್ಟ್ ಟೈಮ್ ನಾನು ವಿಶ್ ಮಾಡ್ತಾ ಇದ್ದೀನಿ. ವಿಶ್ ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್. ಆಮೇಲೆ ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್. ಓಕೆ ಶಿವಣ್ಣ, ಈ ಸಾಂಟಾ ಕ್ಲಾಸ್ ಬಂದ ಅಂತಂದ್ಮೇಲೆ ಎಲ್ರಿಗೂ ಗಿಫ್ಟ್ ಕೊಟ್ಟೆ ಕೊಡ್ತಾರೆ. ಅಂಥದ್ರಲ್ಲಿ ಆಕ್ಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅವರು ನಮ್ಗೆ ಸಿಕ್ಕಿರ್ಬೇಕಾದ್ರೆ ನಾವು ಗಿಫ್ಟ್ ಕೊಡ್ತಿರ್ತೀವ? ಒಂದು ನಿಮಿಷ ರೀ, ನಿಮ್ಗೋಸ್ಕರ ನಾನು ಸ್ಪೆಷಲ್ ಗಿಫ್ಟ್ ತಂದಿದ್ರಿ, ಕೊಡ್ತಾ ಇದ್ದೀನಿ, ತಗೊಳ್ಳಿ. ಏನಿದು? ವಾಟ್ ಇಸ್ ದಿಸ್? ಅದನ್ನ ನೀವು ಆಮೇಲೆ ಓಪನ್ ಮಾಡಿ ನೋಡಿ. ಇವೆಲ್ಲ ಓಪನ್ ಮಾಡಬಾರ್ದಾ? ನಿಮಗೆ ತಂದಿರೋ ಗಿಫ್ಟ್ ನ ಎಲ್ಲರೂ ನೋಡ್ಬಿಡ್ತಾರೆ. ನನಗೆ ಏನೇ ಆದ್ರೂ ಇವಾಗಲೇ ಓಪನ್ ಮಾಡೋದು, ಯಾಕಂದ್ರೆ ನನಗೆ ಗಿಫ್ಟ್ಸ್ ತುಂಬಾ ಇಷ್ಟ. ಅದಕ್ಕೋಸ್ಕರ ಐ ವಿಲ್ ಜಸ್ಟ್ ಓಪನ್ ಅಂಡ್ ಸಿ. ಶಿವಣ್ಣ ಅವರಿಗೆ ಗಿಫ್ಟ್ ಓಪನ್ ಮಾಡ್ತಾ ಇದ್ದಾರೆ. ನಾವು ಇಲ್ಲೆಲ್ಲಾದ್ರೂ ಸಂಜೆ ಗಿಂದಿದ್ರೆ ಹೋಗಿರ್ಬೇಕು, ಯಾಕಂದ್ರೆ ತುಂಬಾ ಭಯ ಆಗ್ತಾ ಇದೆ. ಓ ಮೈ ಗಾಡ್, ಇಟ್ಸ್ ಗುಡ್. ಯಾ, ವೆರಿ ನೈಸ್. ಏನಿಲ್ಲ ಶಿವಣ್ಣ, ರಾಜ್ ಮ್ಯೂಸಿಕ್ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ನಿಮಗೆ ಅಷ್ಟೇ. ಥ್ಯಾಂಕ್ಸ್ ಅಲ್ಲ. ಇದರಲ್ಲಿ ದಿನ ಎದ್ದು ಕಾಂಪ್ಲೇಂಟ್ ಕೊಡಿ. ನಾಟ್ ಕಾಂಪ್ಲೇಂಟ್, ಟೀ. ಯಸ್, ಟೀ. ಶಿವಣ್ಣಗೆ ಟೀ ಅಂದ್ರೆ ತುಂಬಾ ಇಷ್ಟ. ಶಿವಣ್ಣ, ನೀವು ಚಿಕ್ಕವರಾಗಿರ್ಬೇಕಾದ್ರೆ ಸ್ಕೂಲಲ್ಲಿ ಈ ಕ್ರಿಸ್ಮಸ್ ಹಾಲಿಡೇಸ್ ಅಂತ ಕೊಡ್ತಾ ಇದ್ರು. ಆ ಟೈಮಲ್ಲಿ ನಿಮಗೆ ಫ್ರೆಂಡ್ಸ್ಗಳು ಇದ್ರು ಅನ್ಸುತ್ತೆ. 100%. ಯಾ, ನೀವೆಲ್ಲರೂ ಹೋಗಿ ಯಾವ ರೀತಿ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರಿ? ಫಸ್ಟು ಕ್ರಿಶ್ಚಿಯನ್ ಫ್ರೆಂಡ್ಸ್ ಜಾಸ್ತಿ ಇದ್ರು. ಚರ್ಚ್ಗೆ ಹೋಗ್ತಿದ್ದು ನೈಟ್ 24th ನೈಟೇ ಹೋಗ್ತಾ ಇದ್ದು. ಆಮೇಲೆ ಬಂದು 25th ಪಾರ್ಟೀಸ್ ಇರೋದು. ಆಮೇಲೆ ಸೇಮ್ ಟೈಮ್ ಫ್ರೆಂಡ್ಸ್ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದು. ಬಿರಿಯಾನಿ. ಯಾ, ಬಿರಿಯಾನಿ. ಐ ಲೈಕ್ ಇಟ್, ಬಿರಿಯಾನಿ. ಆಮೇಲೆ ಶಿವಣ್ಣ, ಕೇಕ್. ಆಫ್ ಕೋರ್ಸ್, 100%. ವೈನ್? ನಾಟ್ ಎಕ್ಸಾಕ್ಟ್ಲಿ. ಐ ಆಮ್ ನಾಟ್ ಯೂಸ್ ಟು ವೈನ್ ಆಕ್ಚುಲಿ, ಬಟ್ ಲಿಟಲ್ ಅಲೈವ್. ಶಿವಣ್ಣ, ಈಗ ನಿಮ್ಮ ಒಂದು ಮುಂದಿನ ಪ್ರಾಜೆಕ್ಟ್ಗಳು ಯಾವ್ದು ಅಂತ ಹೇಳ್ಬಿಟ್ರಿ? ಯಾಕೆಂದ್ರೆ ನಾವು ಈಗ ಹೊರಟ್ರೆ ಮತ್ತೆ ನಾವು ಬರೋದು ಮುಂದಿನ ಕ್ರಿಸ್ಮಸ್ಗೆ. ಅಲ್ಲಿವರೆಗೂ ನಿಮ್ಮ ಒಂದು ಸಿನಿಮಾ ಹೆಸರುಗಳನ್ನ ತಿಳ್ಕೊಂಡು ನಾನು ಆರಾಮಾಗಿ ಫುಲ್ ಇಮ್ಯಾಜಿನೇಷನ್ ಅಲ್ಲಿ ಇರ್ತೀನಿ. ಫಸ್ಟ್ ಲಕ್ಷ್ಮಿ ಬರ್ತಾ ಇದೆ, Okay. ಇಟ್ಸ್ ರೆಡಿ ಫಾರ್ ರಿಲೀಸ್. ನೆಕ್ಸ್ಟ್ ಅದಾದ್ಮೇಲೆ ಕಡ್ಡಿಪುಡಿ, ಅಂತರ್ಬಾಹರ್, ಅಂಡ್ ನೆಕ್ಸ್ಟ್ ಇನ್ನೂ ಟೈಟಲ್ಸ್ ಇಟ್ಟಿಲ್ಲ. ಇನ್ನೊಂದು 2 ಪ್ರಾಜೆಕ್ಟ್, ಬಜರಂಗಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ನಾನು ನೋಡಿದ್ದೀನಿ, ಪೇಪರಲ್ಲಿ ಆ್ಯಡ್ನ ನಾನು ನೋಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ ನಿಮ್ಮ ಒಂದು ಪೋಸ್, ತ್ರಿಶೂಲ ಹಿಡ್ಕೊಂಡಿರೋದು. ಐ ಲೈಕ್ ಇಟ್. ಶಿವಣ್ಣ, ನಿಮಗೆ ಆಲ್ ದ ಬೆಸ್ಟ್. ನಿಮ್ಮ ಎಲ್ಲ ಒಂದು ಪ್ರಾಜೆಕ್ಟ್ಗಳು ಸೂಪರ್ ಆಗಿ ಸಕ್ಸಸ್ ಆಗಲಿ ಅಂತ ನಾನು ಎಲ್ಲ ದೇವರುಗಳಲ್ಲೂ ಪ್ರಾರ್ಥನೆ ಮಾಡ್ಕೋತೀನಿ. ಕೊನೆಯದಾಗಿ ನಿಮ್ಮ ಫ್ಯಾನ್ಸ್ಗೆ ಹಾಗೂ ನಮ್ಮ ರಾಜ್ ಮ್ಯೂಸಿಕ್ ಫ್ಯಾನ್ಸ್ಗೆ ನೀವು ಈ ಕ್ರಿಸ್ಮಸ್ ದಿನ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ರಾಜ್ ಮ್ಯೂಸಿಕ್ ವೀಕ್ಷಕರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಆಮೇಲೆ ಈ ಕ್ರಿಸ್ಮಸ್ ಹಬ್ಬದ ದಿವಸ ಎಲ್ಲ ಹೇಳ್ತಾರೆ ಈ ಪ್ರಳಯ ಬರುತ್ತೆ ಅದು ಬರುತ್ತೆ ಅಂತ ಎಲ್ಲ ಹೇಳ್ತಾರೆ. ಯಾರು ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಪ್ರಳಯ ಎಲ್ಲ ಆಗೋದೇ ಇಲ್ಲ 100%. ಎಲ್ಲ ಒಳ್ಳೆ ಮನುಷ್ಯರಿದ್ದಾರೆ. ಒಳ್ಳೆ ಮನುಷ್ಯರ ಜಾಗದಲ್ಲಿ ಪ್ರಳಯ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಕ್ರಿಸ್ಮಸ್ನ ಎಂಜಾಯ್ ಮಾಡಿ. ಅದಾದಮೇಲೆ ನ್ಯೂ ಇಯರ್ ಬರುತ್ತೆ, ನ್ಯೂ ಇಯರ್ ಬಂದಮೇಲೆ ಸಂಕ್ರಾಂತಿ ಬರುತ್ತೆ. ಅದೇ ರೀತಿ ಹೋಗ್ತಾನೆ ಇರುತ್ತೆ. ಇದೆಲ್ಲ ಇವಾಗಲ್ಲ, ನಾಟ್ ಓನ್ಲಿ 2013 ಇಲ್ಲ, 2040 ಆಗಲಿ 2050 ಆಗಲಿ, ಎಲ್ಲರೂ ಆರಾಮಾಗಿರಿ. ಎಲ್ರಿಗೂ ದೇವ್ರ ಆಶೀರ್ವಾದ ಮಾಡಲಿ. ನಮಗೆ ಮಾತ್ರ ಅಲ್ಲ, ಇಡೀ ಎವ್ರಿಬಡಿ ಇನ್ ದ ವರ್ಲ್ಡ್ಗೆ ಆಶೀರ್ವಾದ ಮಾಡಲಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಓಕೆ ಶಿವಣ್ಣ, ಕೊನೆಯದಾಗಿ ನಂದೊಂದೇ ಒಂದು ಆಸೆ ಇದೆ. ನಾನು ತುಂಬಾ ದೂರದಿಂದ ಬಂದಿದ್ದೀನಿ, ನಿಮ್ಮ ಜೊತೆ ಒಂದೇ ಒಂದು ಸ್ಟೆಪ್ ಹಾಕ್ಬೇಕು. ಅದು ನಮ್ಮ ಶಿವ ಚಿತ್ರದಾರಿಗೆ ಸ್ಟೆಪ್ ಹಾಕ್ಬೇಕು ಅಂತ. ಯಾವುದು? ನಾನು ಹೇಳ್ತೀನಿ ಹಾಡು, ನೀವು ನನ್ನ ಜೊತೆ ಸ್ಟೆಪ್ ಹಾಕ್ಬೇಕು. ಶಿಳ್ಳವಡಿ ಶಿಳ್ಳವಡಿ ಶಿವ ಬಂದ ಊರಲ್ಲಿ ಶಿವ ಶಿವ ಅವಾರವಾ ಶಿವ. ಥ್ಯಾಂಕ್ ಯು. ಓಕೆ ಶಿವಣ್ಣ, ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನಾನು ಹೋಗಿ ಶಿವಣ್ಣಗೆ ವಿಶ್ ಮಾಡಾಯ್ತು, ಅವ್ರ ಕೈಲಿ ಡ್ಯಾನ್ಸ್ ಆಡ್ಸಾಯ್ತು, ಅವ್ರಿಗೊಂದು ಗಿಫ್ಟ್ ಕೂಡ ಕೊಟ್ಟಾಯ್ತು. ಈಗ ನಾನು ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲೇ ನಮ್ಮ ರಾಧಿಕಾ ಪಂಡಿತರು ಕೂಡ ಇದಿರುತ್ತೆ, ಅವ್ರ ಹತ್ರ ಹೋಗಿ ಅವ್ರಿಗೆ ವಿಶ್ ಮಾಡಿ ಗಿಫ್ಟ್ ಕೊಟ್ಬಿಟ್ಟು ಅವ್ರ ಹತ್ರ ಒಂದು ಹಾಡು ಹೇಳಿಸ್ಬೇಕು. ಇದೇ ನನ್ನ ಆಸೆ. ಹಾಗಿದ್ರೆ ತಡೆ ಹಾಕಿ ನೀವು ಕೂಡ ನನ್ನ ಜೊತೆ ಬನ್ನಿ. ಈ ಒಂದು ಆಟನ ನಾನು ಹೆಂಗ್ ಆಡ್ತೀನಿ ಅಂತ ನೀವು ಕೂಡ ನೋಡಿ. ಕಮಾನ್.
ಸೊ ಕ್ರಿಸ್ಮಸ್ಗೆ ಏನು ಸ್ಪೆಷಲ್? ಸಂತೆಯಲ್ಲೂ ನಿಂತರು Santa Claus ನಾನು ಮಾತ್ರ ಕೇಳುವಂತೆ ಕೂಗು ನೀನು ಬೆಲ್ಲನ್ನೇ. ರಾಧಿಕಾ ಪಂಡಿತ್ ಚೆನ್ನಾಗಿದ್ದೀರಾ? ಓ ಸ್ಯಾಂಟಾ ಕ್ಲಾಸ್ ಕನ್ನಡದಲ್ಲಿ ಮಾತಾಡೋದು ಎಷ್ಟು ಖುಷಿ ಆಗ್ತಿದೆ ನನಗೆ. ಕರ್ನಾಟಕದ ಸ್ಯಾಂಟಾ ಕ್ಲಾಸ್. ಹ್ಯಾಪಿ ಕ್ರಿಸ್ಮಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ನೋಡಿ ಸ್ಯಾಂಟಾ ಕ್ಲಾಸ್ ಅದಕ್ಕಿಂತ ಮುಂಚೆ ಸ್ಯಾಂಟಾ ಕ್ಲಾಸ್ ಬೆಲ್ಲಿ ಶೇಕ್ ಮಾಡೋದನ್ನ ನೋಡ್ಬೇಕು ನಾನು. ಬೆಲ್ಲಿ ಡಾನ್ಸ್ ಮಾಡ್ಬೇಕಾ? ಹೌದು. ಕಂಪ್ನಿ ಕೊಡ್ತೀರಾ? ಆಯ್ತು ಮಾಡಿ. ಕಮ್ ಆನ್ ರೆಡಿ 1 2 3 ಸ್ಟಾರ್ಟ್. ಸೂಪರ್ ಸ್ಯಾಂಟಾ. ಹಾಗಾದ್ರೆ ನೀವು ನಮ್ಮ ಸೂರ್ಯ ಅವ್ರಿಗೆ ಹೇಳ್ಬಿಟ್ಟು ನಂಗೆ ಒಂದು ಚಾನ್ಸ್ ಕೊಡಿಸ್ಬೇಕು. ಖಂಡಿತವಾಗ್ಲೂ ಹೇಳ್ತೀನಿ. ನಮ್ಮಲ್ಲಿ ಐಟಮ್ ಸಾಂಗ್ ಮಾಡೋದು ನಾನು. ಡನ್. ಓಕೆ ಡನ್. ಈಗ ನಾನು ರಾಧಿಕಾ ಪಂಡಿತ್ ಅವ್ರಿಗೆ ಏನೋ ಕೊಡಬೇಕು. ಕೊಡ್ಲಾ? ಏನು ಕೊಡ್ತೀರಾ? ಸಿಂಪಲ್. ಸ್ಯಾಂಟಾ ಕ್ಲಾಸ್ ಬಂದ ಅಂದ್ರೆ ಗಿಫ್ಟ್ ಯಾವಾಗಲೂ ತಂದಿರ್ತಾನೆ. ಹೆಣ್ಣು ಮಕ್ಕಳಿಗೆಲ್ಲ ಓನ್ಲಿ ಲೇಡೀಸ್. ವಾವ್. ಐ ಆಮ್ ರಿಯಲಿ ಜೆಲಸ್. ನಿಮ್ಮ ಹತ್ರ ಗಿಫ್ಟಾ? ನಮಗಿಲ್ವಾ? ಹೆಣ್ಣು ಮಕ್ಕಳು ದುಡ್ಕೊಂಡು ತಿನ್ಬೇಕು. ಹೆಣ್ಣು ಮಕ್ಕಳು ಕೈಲಿ ಆಗಲ್ಲ, ಅದಕ್ಕೆ ನಾವು ಕೊಡ್ಸೋದು. ಓಕೆ ಓಕೆ ರಾಧಿಕಾ ಪಂಡಿತ್ ಅವರೇ, ನೀವು ಓದಿದ ಕಾಲೇಜ್ ಬಂದು ಯಾವ್ದು ಹೇಳಿ? ಮೌಂಟ್ ಕಾರ್ಮೆಲ್. ಅಲ್ಲಿ Christians college. ಎಸ್ ಐ ನೋ ಕ್ರಿಶ್ಚಿಯನ್ಸ್ ಕಾಲೇಜ್. ಆಮೇಲೆ ಅಲ್ಲಿರೋ ಹುಡುಗಿರ್ಗಳು ತುಂಬಾನೇ ಚೆನ್ನಾಗಿರ್ತಾರೆ. ನಾವು ಯಾವಾಗಾದ್ರೂ ಬೀಟ್ ಆಗೋಕೆ ಹೋಗ್ತಾನೆ ಇರ್ತೀವಿ. ಹೌದಾ? ಕ್ರಿಸ್ಮಸ್ ಟೈಮ್ ಪ್ರತಿ ಸತಿ? ನೋ ಕ್ರಿಸ್ಮಸ್ ಟೈಮ್ ಆಲ್ time, okay. ನೀವು ನಿಮ್ಮ ಫ್ರೆಂಡ್ ಜೊತೆ ಸೇರ್ಕೊಂಡು ಆ ಒಂದು ಕಾಲೇಜ್ನಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ? ಯಾವ ರೀತಿ ಅಂದರೆ ಕ್ರಿಸ್ಮಸ್ ಟ್ರೀ ಇರುತ್ತೆ. ಫಸ್ಟ್ ಕ್ರಿಸ್ಮಸ್ ಟ್ರೀ ಡೆಕೋರೇಟ್ ಮಾಡೋದು, ಕ್ರಿಸ್ಮಸ್ ಕ್ಯಾರಲ್ಸ್ ಹಾಡೋದು, ಅಥವಾ ಕ್ರಿಸ್ಮಸ್ ಪ್ಲೇ ಇರುತ್ತೆ. ನನಗೆ ಆ್ಯಕ್ಚುಲಿ ಕಾಲೇಜ್ಗಿಂತ ನಾನು ಓದಿರೋ ಸ್ಕೂಲ್ ಕ್ಲೂನಿ ಕಾನ್ವೆಂಟ್, ಅಲ್ಲಿ ನಾವು ಡ್ರೆಸ್ ಮಾಡ್ತಾ ಇದ್ವಿ. ಸೊ ಯಾರು ದಪ್ಪ ಇರ್ತಾರೋ ಅವ್ರಿಗೆ ಸ್ಯಾಂಟಾ ಕ್ಲಾಸ್ ಮಾಡಿಸೋದು. ಇನ್ನೊಂದು ಗೊತ್ತಾ ನಿಮಗೆ? ಅವ್ರ ಮನೇಲಿ ಒಂದು ಕ್ರಿಸ್ಮಸ್ ಟ್ರೀ ಇದೆ. ಎಸ್. ಟ್ರೀ ಚಿಕ್ಕದಾಗಿ ಅವರು ನೆಟ್ಟಿರೋ ಟ್ರೀ ಹಾಗೆ ಮರ ಬೆಳೆದಿದೆ. ಅವ್ರಿಗೆ ಕೇಳಿ ಏನಂತ. ಅದ್ರ ವಿಶೇಷತೆ ಹೇಳ್ಬೇಕು. ಎಲ್ಲಿ ತಂದ್ರಿ? ಯಾರು ಕೊಟ್ಟಿದ್ದು? ಇದೇನು ಗೊತ್ತಾ ಸ್ಯಾಂಟಾ, ನಾನು ಸ್ಕೂಲಲ್ಲಿ ನಾನು ಹೇಳಿದಾಗೆ ಕ್ರಿಶ್ಚಿಯನ್ ಸ್ಕೂಲ್ ಅಲ್ವಾ, ಸೊ ಐ ವಾಸ್ ವೆರಿ ಇನ್ಫ್ಲೂಯೆನ್ಸ್. ನನಗೆ ಕ್ರಿಸ್ಮಸ್ ಅಂದರೆ ತುಂಬ ಇಷ್ಟ. ಸೊ ಅದು ಕ್ರಿಸ್ಮಸ್ ಟ್ರೀ ಡೆಕೋರೇಟ್ ಮಾಡೋದೆಲ್ಲ. ಸೊ ನಮ್ಮ ಅಪ್ಪ ಕ್ರಿಸ್ಮಸ್ ಟ್ರೀನೇ ತಂದುಬಿಟ್ರು. ಸೊ ಹಾಗಾಗಿ ಅದನ್ನ ಈಗ ತುಂಬ ದೊಡ್ಡ ಮರ ಬೆಳೆದಿದೆ. ಸೂಪರ್. ನಾನೊಂದು ದಿನ ಬಂದೇ ಬರ್ತೀನಿ ನೋಡಿ. ಖಂಡಿತವಾಗ್ಲು. ಅಲ್ಲಿ ಬಂದ್ಮೇಲೆ ನೀವು ನಿಮ್ಮ ಕೈಯಾರೆ ನನಗೆ ಕೇಕ್ ಮಾಡ್ಕೊಡ್ಬೇಕು. ಖಂಡಿತವಾಗ್ಲು. ನಾನು ಹೊಟ್ಟೆ ಇನ್ನಷ್ಟು ಮುಂದೆ ಬರಬೇಕು. ಅಂಡ್ ಪ್ರತಿ ವರ್ಷ ಕ್ರಿಸ್ಮಸ್ಗೆ ನಾನು ಕೇಕ್ ಮಾಡ್ತೀನಿ ಮನೇಲಿ. ಸೂಪರ್. ಓಕೆ, ಈ ವರ್ಷ ನಾನು ಇವ್ರ ಮನೆಯಲ್ಲೇ ಕೇಕ್ ತಿನ್ನೋದಪ್ಪ. ನಾವು ಅಷ್ಟೇ. ಓಕೆನಾ? ಶೋರ್. ಓಕೆ, ಈಗ ಕೊನೆಯದಾಗಿ ನಮ್ಮ ರಾಜ್ ಮ್ಯೂಸಿಕ್ನ ಅಭಿಮಾನಿಗಳಿಗೆ ಹಾಗೂ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸ್ಯಾಂಟಾ ಕ್ಲಾಸ್ ಅವ್ರ ಕೆಲಸ ಅಂದರೆ ಖುಷಿ ಹಂಚೋದು. ಸೊ ಈ ಥರ ಡ್ರೆಸ್ ಮಾಡಬೇಕಂತ ಇಲ್ಲ, ಪ್ರತಿಯೊಬ್ಬರ ಜೀವನದಲ್ಲಿ ನೀವು ಕೂಡ ಸ್ಯಾಂಟಾ ಕ್ಲಾಸ್ ಆಗ್ಬೋದು. ಬಿಕಾಸ್ ಖುಷಿ ಹಂಚೋದ್ರಲ್ಲೇ ಇನ್ನೂ ಹೆಚ್ಚಾಗುತ್ತೆ ಖುಷಿ. ಸೊ ಥ್ಯಾಂಕ್ ಯು ರಾಜ್ ಮ್ಯೂಸಿಕ್. ಸ್ಯಾಂಟಾ ಮೂಲಕ ನನ್ನ ಗಿಫ್ಟ್ ಕೊಟ್ಟಿದ್ದಾರೆ, ಇನ್ನೂ ಖುಷಿ ಹಂಚಿದ್ದೀರಾ. ಸೊ ಆಲ್ ಆಫ್ ಅಸ್ ಇಂದ ವೆರಿ ಮೆರಿ ಕ್ರಿಸ್ಮಸ್. ಈಗ ನೋಡಿಪ್ಪ, ನಾನೇನೋ ಗಿಫ್ಟ್ ಕೊಟ್ಟೆ, ಈಗ ನೀವು ನನಗೆ ಗಿಫ್ಟ್ ಕೊಡಲ್ವಾ? ಕೊಡ್ತೀನಿ. ಒಂದೇ ಒಂದು ಸಾಂಗ್ ಹೇಳಿ ನನಗೋಸ್ಕರ. ನಿಮ್ಗೋಸ್ಕರ ಜಿಂಗಲ್ ಬೆಲ್ಸ್ ಹಾಡ್ಬಿಡೋಣ. ಓಕೆ, ಕಮ್ ಆನ್, ಮೂರು ಜನ ಡ್ಯಾನ್ಸ್ ಮಾಡೋಣ. 1 2 3 ಸ್ಟಾರ್ಟ್. ಜಿಂಗಲ್ ಬೆಲ್ ಜಿಂಗಲ್ ಆಲ್ ದ ವೇ, ಜಿಂಗಲ್ ಆಲ್ ದ ವೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹೊಟ್ಟೆ ಹೊರ್ಕೊಂಡ್ಬಿಡಿಪ್ಪ, ನಮ್ಮ ಹತ್ರ ಇನ್ನೂ ಒಂದಿದೆ ಕೊಟ್ಬಿಡ್ತೀನಿ, ಇಲ್ಲಾಂದ್ರೆ ಹೊಟ್ಟೆನೋ ಬಂದ್ಬಿಡುತ್ತೆ. ಓಕೆ, ಬಾಯ್ ಬಾಯ್. ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ರಾಧಿಕಾ ಪಂಡಿತ್ ಕರ್ಕೊಂಡ್ಬಂದು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದಕ್ಕೆ. ಇದೇ ಥರ ಕ್ರಿಸ್ಮಸ್ ಪ್ರತಿ ವರ್ಷ ಬರ್ತಾ ಇರಲಿ. ಇದೇ ಥರ ಹೊಸ ಸ್ಟಾರ್ಗಳನ್ನ ನೀವು ಕರ್ಕೊಂಡೋಗಿ ನಮಗೂ ಖುಷಿ ಆಗುತ್ತೆ. ಎಸ್. ಓಕೆ, ಬಾಯ್. ನೀವಿಬ್ರು ಮಾತು ನಮ್ಮ ಮುಂದುವರ್ಸ್ಕೊಳ್ಳಿ. Jingle bell, jingle bell, jingle bell rock. Jingle bell